Hi, hello friends. Welcome back to Care Tutorial. Dear teacher aspirants, today I'm going to discuss one of the most important concept that is descriptive writing. ಯಾರೆಲ್ಲ ಎಚ್ ಎಸ್ ಟಿ ಆರ್ ಬರಿತಾ ಇದ್ದೀರಿ ನೋಡಿ, ತುಂಬಾ ಏನು ಲಾಟ್ ಆಫ್ ಚೇಂಜಸ್ ಆಗಿದೆ ಎಚ್ ಎಸ್ ಟಿ ಆರ್ ಸಿಲೆಬಸ್ ಅಲ್ಲಿ, ಆಸ್ ವಿ ನೋ ದಟ್. ಇನ್ನು ಜಿ ಪಿ ಎಸ್ ಟಿ ಆರ್ ಆಸ್ ಯೂಶುವಲ್ ಇದೆ, ಮತ್ತೆ ಪಿ ಎಸ್ ಟಿ ಆರ್ ಮತ್ತೆ ಕರ್ನಾಟಕ ಕ್ರೈಸ್ ಏನು ಈ ಕ್ರೈಸು ಮತ್ತೆ ಪಿ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ಗೆ ಒಂದು ಸ್ವಲ್ಪ ನಾವು ಯೋಚನೆ ಮಾಡಿ ಸ್ವಲ್ಪ ಒಂದು ಇದರಲ್ಲಿ ಓದಿದ್ವಿ ಅಂತ ಹೇಳಿದ್ರೆ ನಾವು ಇಷ್ಟು ಎಕ್ಸಾಮ್ಗಳಿಗೆ ಕ್ವಾಲಿಫೈ ಆಗ್ಬೋದು ಸ್ನೇಹಿತರೆ. ನೋಡಿ, ಎಚ್ ಎಸ್ ಟಿ ಆರ್ ಅಲ್ಲಿ ನಾನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಮ್ಮ ಈ ಒಂದು ಕೇರ್ ಟ್ಯುಟೋರಿಯಲ್ ಇಂದ ನಿಮಗೆ ಒಂದು ಅತ್ಯುತ್ತಮವಾದ ಸಲಹೆ ಸಹಕಾರಗಳು, ಅಲಾಂಗ್ ವಿತ್ ಈ ಡಿಸ್ಕ್ರಿಪ್ಟಿವ್ ಅಲ್ಲಿ ಬರೆಯಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಅನ್ನ ನಾವು ಫೇಸ್ ಮಾಡ್ತೀವಿ, ಮತ್ತೆ ಓಲ್ಡ್ ಕ್ವಶನ್ ಪೇಪರ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು, ಮತ್ತೆ ಮುಂದೆ ಯಾವ ರೀತಿ ಕ್ವಶನ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಕ್ಲಾಸನ್ನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿದೆ. ಲಾಸ್ಟಿಗೆ ಹೇಳ್ತೀರಾ ನೀವು, ಎಸ್ ರಿಯಲಿ ದಿಸ್ ಇಸ್ ಗುಡ್ ಕ್ಲಾಸ್ ಅಂತ ಹೇಳಿ. ಎಸ್, ಲೆಟ್ಸ್ ಬಿಗಿನ್ ದಿಸ್ ಕ್ಲಾಸ್. ಸ್ನೇಹಿತರೆ, ಆಲ್ರೆಡಿ ನಿಮಗೆ ಗೊತ್ತಿದೆ 1087 ಈ ಕ್ರೈಸ್ ನೇಮಕಾತಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಹೆಚ್ಚಿನ ಮಾಹಿತಿ ನಿಮಗೆ ಈ ಒಂದು ಕ್ರೈಸ್ ಬಗ್ಗೆ ನಮ್ಮ ಒಂದು ಕೇರ್ ಟ್ಯುಟೋರಿಯಲ್ ಅಲ್ಲಿ ನಿಮಗೆ ಈ ಕ್ಲಾಸಸ್ಗಳು ಲಭ್ಯವಿದ್ದಾವೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅತಿಯಾದ ಮತ್ತೆ ನಿಮಗೆ ಯಾವ ಮಾಹಿತಿ ಬೇಕೋ ಆ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಹೇಳಬಹುದು. ನೆಕ್ಸ್ಟ್ ಸ್ನೇಹಿತರೆ, ಜಿ ಪಿ ಎಸ್ ಟಿ ಆರ್ ನಿಮ್ಗೆ ಗೊತ್ತಿದೆ, 15,000 ಶಿಕ್ಷಕರಲ್ಲಿ ಜಿ ಪಿ ಎಸ್ ಟಿ ಆರ್ ಮೇಲ್ಗೈ ತುಂಬಾ ಪೋಸ್ಟ್ಗಳಿದಾವೆ, ಪಿ ಎಸ್ ಟಿ ಆರ್ ಪೋಸ್ಟ್ಗಳಿದಾವೆ, ಮತ್ತೆ ಎಚ್ ಎಸ್ ಟಿ ಆರ್ ಪೋಸ್ಟ್ಗಳಿದಾವೆ. ಇದು ಬೃಹತ್ ನೇಮಕಾತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಈ ಒಂದು ನೇಮಕಾತಿಗೆ ನಮ್ಮಲ್ಲಿ ನಿಮಗೆ 800+ ಏನು ಚಾಪ್ಟರ್ ವೈಸ್ ಕ್ಲಾಸಸ್ ಇದಾವೆ ಸ್ನೇಹಿತರೆ. ಸುಮ್ಮನೆ ಕ್ಲಾಸಸ್ಸು ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ಮಾಡಿಲ್ಲ ನಾವು. ಒಂಥರ ನಿಮಗೆ ಆ ಕ್ಲಾಸಸ್ ನೋಡಿದ್ರೆ ಗೊತ್ತಾಗುತ್ತೆ, ಅರ್ಥ ಆಗ್ತಿದ್ಯಾ? ಆ ಒಂದು ಕ್ವಾಲಿಟಿ ಕ್ಲಾಸಸ್ ಇದಾವೆ. ಪ್ಲಸ್ 2000+ ಎಂ ಸಿ ಕ್ಯೂ ಅನಾಲಿಸಿಸ್ ಇದೆ. ಇದು ಲೈವ್ ಕ್ಲಾಸಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಈ 50+ ಟೆಸ್ಟ್ ಸೀರೀಸ್ ಇರ್ತವೆ, ಇದಕ್ಕಿನ್ನೂ ಆಡ್ ಆಗ್ತವೆ. ಪ್ರೆಸೆಂಟ್ ಇರತಕ್ಕಂಥದ್ದು ಹೇಳ್ತಾ ಇರೋದು. ಮತ್ತೆ ನಿಮಗೆ ಪಿ ಡಿ ಎಫ್ ನೋಟ್ಸ್ ಇದೆ, ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳ 360 ಡಿಗ್ರಿ ಆಂಗಲ್ ಅಲ್ಲಿ ನಿಮಗೆ ವಿಶ್ಲೇಷಣೆ ಇರುತ್ತೆ, ಮತ್ತೆ ಚಾಪ್ಟರ್ ವೈಸ್ ಅನಾಲಿಸಿಸ್ ಇರುತ್ತೆ, ಮತ್ತೆ ಈ ಚಾಪ್ಟರ್ ವೈಸ್ ಅನಾಲಿಸಿಸ್ ಆದ್ಮೇಲೆ ಅದಕ್ಕೆ ಮಾಕ್ ಟೆಸ್ಟ್ ಇರುತ್ತೆ. ಸ್ನೇಹಿತರೆ, ಈ ಎಲ್ಲಾ ಫೆಸಿಲಿಟೀಸ್ ಕೂಡ ಒಂದು ವೇದಿಕೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ನನ್ ಅದರ್ ದೆನ್ ಕೇರ್ ಟ್ಯುಟೋರಿಯಲ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಶುಲ್ಕದ ಬಗ್ಗೆ ಇಲ್ಲಿದೆ ಮಾಹಿತಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಕೆಳಕಂಡ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇದ್ರ ಜೊತೆ ನಾನು ನಿಮ್ ಜೊತೆ ಇನ್ನೂ ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಎಚ್ ಎಸ್ ಟಿ ಆರ್ ಅಲ್ಲಿ ನೋಡಿ, ಎಚ್ ಎಸ್ ಟಿ ಆರ್ ಅಲ್ಲಿ ನೆಕ್ಸ್ಟ್ ಸ್ಲೈಡ್ ಡಿಸ್ಕಷನ್ ಮಾಡ್ತೀನಿ. ಎಚ್ ಎಸ್ ಟಿ ಆರ್ ಅಲ್ಲಿ ನಿಮ್ಗೆ 3 ಪೇಪರ್ ಬರ್ತವೆ. ಪೇಪರ್ 1, ಪೇಪರ್ 2, ಪೇಪರ್ 2, ಪೇಪರ್ 3 ಅಂತ ಹೇಳಿ. ನಾನು ನಿಮಗೆ ಇಂಗ್ಲಿಷ್ ಟೀಚರಿಗೆ ಮಾತ್ರ ಹೇಳ್ತಾ ಇರೋದು. ಹಂಗಂತ ಹೇಳಿ ಬೇರೆ ನೋಡಬಾರ್ದ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಯೂಸ್ ಇದೆ. ಯಾಕೆ ಯೂಸ್ ಇದೆ ಅಂತ ಹೇಳಿ ಹೇಳ್ತೀನಿ ನೋಡಿ. ಇಲ್ಲಿ ಪೇಪರ್ 1 ಅಲ್ಲಿ ನಿಮಗೆ ಒಂದು 15ರಿಂದ ಪೇಪರ್ 1 ಅಲ್ಲಿ ಒಂದು 15ರಿಂದ 20 ಮಾರ್ಕ್ಸ್ ಜನರಲ್ ಇಂಗ್ಲಿಷ್ ಇರುತ್ತೆ. ಏನಿರುತ್ತೆ? ಜನರಲ್ ಇಂಗ್ಲಿಷ್ ಇರುತ್ತೆ. ನಮ್ಮ ಕ್ಲಾಸಲ್ಲಿ ನಿಮಗೆ ಆಲ್ರೆಡಿ ಇದು ಮಾಡ್ಕೊಟ್ಟಿದ್ದೀವಿ. ಅಂದ್ರೆ ಜನರಲ್ ಇಂಗ್ಲಿಷ್ ಆಲ್ರೆಡಿ ಈ ಒಂದು ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈ ಪೇಪರ್ 2 ಬಂದ್ವಿ ಅಂತ ಹೇಳಿದ್ರೆ, ಯಾರೆಲ್ಲ ಇಂಗ್ಲಿಷ್ ಟೀಚರ್ ಆಸ್ಪಿರೆಂಟ್ಸ್ ಇದ್ದೀರಿ, ಇಲ್ಲಿ 50 ಮಾರ್ಕ್ಸ್ಗೆ ಇದಿರುತ್ತೆ, ಎಂ ಸಿ ಕ್ಯೂ ಇರುತ್ತೆ. ಎಂ ಸಿ ಕ್ಯೂಗೆ ಏನ್ ಬೇಕು ಆಲ್ರೆಡಿ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಮತ್ತೆ ಈ 50 ಮಾರ್ಕ್ಸ್ ಬಿಟ್ಬಿಟ್ವಿ ಅಂತ ಹೇಳಿದ್ರೆ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಗ್ರಾಮರಿಗೆ ಸಂಬಂಧಿಸಿದಂತಹ ಏರಿಯಾ ಆಗಿರುತ್ತೆ. ಗ್ರಾಮರಿಗೆ ಸಂಬಂಧಿಸಿದಂತ ಏರಿಯಾ ಇದನ್ನ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. 50+ ವಿಡಿಯೋಸ್ಗಳಿದಾವೆ ಆಲ್ರೆಡಿ.
ನೆಕ್ಸ್ಟ್ ಇದಾದ್ಮೇಲೆ ಈ ಡಿಸ್ಕ್ರಿಪ್ಟಿವ್ ಅಂತ ಹೇಳಿ ಬರುತ್ತೆ. ಡಿಸ್ಕ್ರಿಪ್ಟಿವ್ ರೇಟಿಂಗ್ ಅಂತ ಹೇಳಿ ಬರುತ್ತೆ. ಇಲ್ಲಿ 100 ಅಂಕಗಳಿಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪೇಪರ್ ಅನ್ನ ನೋಡ್ತೀವಿ. ಈ ಪೇಪರಿಗೆ ಬೇಕಾದಂತಹ ಕ್ಲಾಸಸ್ ಅನ್ನ ನಾನು ಆಲ್ರೆಡಿ ಒಂದು 5-6 ಮಾಡಿ ಹಾಕಿದ್ದೀನಿ. ಈ ಒಂದು ಕ್ಲಾಸ್ ಕೂಡ ಈ ಒಂದು ಡಿಸ್ಕ್ರಿಪ್ಟಿವ್ ರೇಟಿಂಗ್ ಗೆ ಸಂಬಂಧಿಸಿದಂತ ಕ್ಲಾಸ್ ಆಗಿರುತ್ತೆ. ಮತ್ತೆ ನೋಡಿ, ಬೇರೆ ಬೇರೆ ಅಕಾಡೆಮಿಗಳಲ್ಲಿ ನಿಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸಪ್ರೇಟ್ ಫೀಸ್ ಮಾಡಿದ್ದಾರೆ. ಬಟ್ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಿಮಗೆ ಆತರ ಫೀಸ್ ಏನಿರಲ್ಲ. ಪೇಪರ್ 3 ಕೂಡ ಈ ನಂದೆಲ್ಲ ಈ ಗ್ರಾಮರ್ ಕ್ಲಾಸ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಕ್ಲಾಸ್ ಯಾರು ನೋಡ್ತಿರಲ್ಲ, ನಿಮಗೆ ಇದು ಈಸಿಯಾಗಿ ಬರುತ್ತೆ. ಪೇಪರ್ 3 ಇದೆಯಲ್ಲ, ಪೇಪರ್ 3 ನಲ್ಲಿ 50 ಮಾರ್ಕ್ಸ್ಗೆ ಇಂಗ್ಲಿಷ್ ಪೇಪರ್ ಇರುತ್ತೆ. ಈ ಇಂಗ್ಲಿಷ್ ಪೇಪರ್ ಅಲ್ಲಿ ನೀವು ಈ ಗ್ರಾಮರ್ನ ಡಿಸ್ಕ್ರಿಪ್ಟಿವ್ ಕ್ಲಾಸ್ ಅನ್ನ ನೋಡಿದ್ರಿ ಅಂತ ಹೇಳಿದ್ರೆ ಇದು ಬಂದ್ಬಿಡುತ್ತೆ. ಸೊ ನಿಮಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ಈ ಪ್ಯಾಟರ್ನ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಓದ್ಬೇಕಾಗತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3ಗೆ ನಮ್ಮ ಒಂದು ಈ ಕೇರ್ ಟ್ಯುಟೋರಿಯಲ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಅವಕಾಶ ಇದೆ. ಸದುಪಯೋಗ ಪಡಿಸ್ಕೊಳ್ಳಿ. ನಾವು ಏನು ಮಾಡ್ತೀವಲ್ಲ ಕ್ಲಾಸು, ಅದನ್ನ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ಸರಿ ರೀಕಾಲ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ರೀಕಾಲ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ನಾವು ನಿಮ್ ಜೊತೆ ಸದಾ ಬೆನ್ನೆಲುಬು ನಿಂತ್ಕೊಂಡಿರ್ತೀವಿ. 6364212278ಗೆ ಕಾಲ್ ಮಾಡಿ. ನಿಮ್ಮ ಎಲ್ಲಾ ಡೌಟ್ಗಳಿಗೂ ಕೂಡ ನಾನು ನಿಮ್ ಜೊತೆ ಇಂಗ್ಲಿಷಿಗೆ ಸಂಬಂಧಪಟ್ಟಂಗೆ ನೋಡಿ, ಇಂಗ್ಲಿಷಿಗೆ ಸಂಬಂಧಪಟ್ಟಂಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಾನು ನಿಮ್ ಜೊತೆ ಸದಾ ಟಚ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದಿಸ್ ಕ್ಲಾಸ್. ಓಕೆ, ಏನಿದೆ ಈಗ ಈ ಒಂದು ಕ್ವಶನ್ ಅನ್ನ ಓದ್ಕೊಂಡ್ಬಿಡೋಣ ನಾವು. ಏನ್ ಕ್ವಶನ್ ಇದೆ ನೋಡಿ. ಸಬ್ಸ್ಟಿಟ್ಯೂಟ್ ದ ಫಾಲೋಯಿಂಗ್ ವಿತ್ ಒನ್ ವರ್ಡ್. ಅಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿ ಅರ್ಥ. ಇದು ಏನಿದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿ ಅರ್ಥ. ಯು ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ದ ಚಾಯ್ಸಸ್ ಗಿವನ್ ಇನ್ ದ ಬಾಕ್ಸ್ ಬಿಲೋ. ನೋಡಿ, ಇದನ್ನ ಸುಮ್ಮನೆ ಬರೆಯಕ್ ಕೊಡಲ್ಲ. ಕೆಳಗಡೆ ಚಾಯ್ಸಸ್ ಇದಾವೆ, ಅವುಗಳನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡ್ಬೇಕಾಗುತ್ತೆ. ಬಿಫೋರ್ ಗೋಯಿಂಗ್ ಟು ಅಟೆಂಡ್ ದ ಕ್ವಶನ್ಸ್, ಈ ಕ್ವಶನ್ ಅಟೆಂಡ್ ಮಾಡೋಕ್ಕಿಂತ ಫಸ್ಟ್ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಈ ವೊಕಾಬ್ಯುಲರಿನ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡೋಣ. ಫಿಲಾಂಥ್ರಫಿಸ್ಟ್. ಏನು ಫಿಲಾಂಥ್ರಫಿಸ್ಟ್ ಅಂತ ಹೇಳಿದ್ರೆ ಪರೋಪಕಾರಿ ಅಂತ ಹೇಳಿ. ಏನಿದು? ಪರೋಪಕಾರಿ. ಫಿಲಾಂಥ್ರಫಿಸ್ಟ್ ಅಂತ ಹೇಳಿದ್ರೆ ಪರೋಪಕಾರಿ ಅಂತ ಹೇಳಿ. ಥೀಸ್ಟ್ ಅಂತ ಹೇಳಿದ್ರೆ ಆಸ್ತಿಕ. ಆಸ್ತಿಕ ಆಸ್ತಿಕ ಅಂತ ಹೇಳಿದ್ರೆ ಯಾರು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರಲ್ಲ, ದೇವರಲ್ಲಿ ನಂಬಿಕೆ ಇರುವವರನ್ನ ನಾವೇನಂತ ಕರಿತೀವಿ? ಥೀಸ್ಟ್ ಅಂತ ಹೇಳಿ ಕರಿತೀವಿ. ಅಥೀಸ್ಟ್ ಅಂತ ಹೇಳಿದ್ರೆ ನಾಸ್ತಿಕ ಅಂತ ಹೇಳಿ. ನಾಸ್ತಿಕ. ಸ್ನೇಹಿತರೆ, ನಾವು ಸರ್ ಈ ಪೇಪರ್ 1, ಪೇಪರ್ 2, ಪೇಪರ್ 3 ಸರಿ ಎಲ್ಲ ಇಂಗ್ಲಿಷ್ ಮೈ ಆಗ್ಬಿಟ್ಟದಲ್ಲ ಅಂತ ಹೇಳಿದ್ರೆ ತುಂಬಾ ಈಸಿ ಇದೆ. ಸ್ವಲ್ಪ ವೊಕಾಬ್ಯುಲರಿ ಕಡೆ ಗಮನ ಕೊಡಿ. ಮತ್ತೆ ಜನರಲ್ ಗ್ರಾಮರ್ ಬಗ್ಗೆ ನನ್ನ ಕ್ಲಾಸಸ್ ಇದಾವೆ, ನೋಡ್ಕೊಳ್ಳಿ ಆಯ್ತಾ. ನಾಸ್ತಿಕ ಅಂತ ಹೇಳಿ ಯಾರಲ್ಲಿ ದೇವರಿಗೆ ನಂಬಿಕೆ ಇರೋದಿಲ್ವೋ ಅವರನ್ನ ನಾವೇನಂತ ಕರಿತೀವಿ? ನಾಸ್ತಿಕ ಅಂತ ಹೇಳಿ ಕರಿತೀವಿ. ಕೋಚ್ ಮ್ಯಾನ್ ಅಂತ ಹೇಳಿದ್ರೆ ತರಬೇತುದಾರ. ಏನು? ತರಬೇತುದಾರ ಅಂದ್ರೆ ತರಬೇತಿ ಕೊಡೋರಿಗೆ ನಾವೇನಂತ ಕರಿತೀವಿ? ಕೋಚ್ ಮ್ಯಾನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಗೋನಿಸ್ಟಿಕ್ ಅಂತ ಹೇಳಿದ್ರೆ ಅಗ್ನೋಸ್ಟಿಕ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಆಗ್ನೇಯತವಾದಿ ಅಂತೇಳಿ. ಅಂದ್ರೆ ನಂದೇ ನಡಿಬೇಕು ಅನ್ನೋ ಒಂದು ಇದಿರುತ್ತಲ್ಲ, ಆಗ್ನೇಯತವಾದಿ ಅಂತ ಹೇಳಿ ಕರಿತೀವಿ. ಅಗ್ನೋಸ್ಟಿಕ್ ಅಂತ ಹೇಳಿದ್ರೆ. ಓಕೆ, ಇವಾಗ ನಾವು ಈ ಎಲ್ಲಾ ಒಂದು ವರ್ಡ್ಸ್ ಗಳ ಬಗ್ಗೆ ನಾವು ಗಮನ ಹರಿಸಿದ್ದಾಯ್ತು. ಇವಾಗ ಇದನ್ನ ಓದಿದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎ ಮ್ಯಾನ್ ಹೂ ಡ್ರೈವ್ಸ್ ಎ ಕೋಚ್. ಒಬ್ಬ ವ್ಯಕ್ತಿ ಆ ಕೋಚ್ ನ ಡ್ರೈವ್ ಮಾಡಿದ್ರೆ ಕೋಚ್ ಮ್ಯಾನ್ ಅಂತ ಹೇಳಿ ಕರಿತೀವಿ. ಅವನು ಏನಂತ ಕರಿತೀವಿ? ಕೋಚ್ ಮ್ಯಾನ್. ನೋಡಿ, ನಾವು ವೊಕಾಬ್ಯುಲರಿ ಓದಿದ್ಮೇಲೆ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ಎಸ್. ಒನ್ ಹೂ ಬಿಲೀವ್ಸ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಒಬ್ಬ ವ್ಯಕ್ತಿ ದೇವರಲ್ಲಿ ನಂಬಿಕೆ ಇಟ್ಟಿದ್ರೆ ಅವರನ್ನ ನಾವೇನಂತ ಕರಿತೀವಿ? ಥೀಸ್ಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಥೀಸ್ಟ್ ಅಂತ ಹೇಳಿ ಕರಿತೀವಿ. ಒನ್ ಹೂ ಡಸ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಒಬ್ಬ ವ್ಯಕ್ತಿ ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅವನನ್ನ ಅಥೀಸ್ಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅಥೀಸ್ಟ್ ಅಂತ ಹೇಳಿ ಕರಿತೀವಿ.
ಒನ್ ಹೂ ಡೌಟ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ಅಂದ್ರೆ ದೇವರು, ಆ ದೇವ್ರ ಬಗ್ಗೆನೇ ಒಂದು ಏನು ಆ, ಇದನೋ ಇಲ್ಲೋ ಅಂತ ಹೇಳಿ ಅನ್ಕೊಂಡೆ, ಅಂದ್ರೆ ನಾನೇ ದೇವ್ರು ಅಂತ ಹೇಳಿ ಒಂದು ಮನೋಭಾವನೆ ಇಟ್ಕೊಂಡಿರ್ತಾನಲ್ಲ, ಅಂದ್ರೆ ಆ ಒಂದು ದೇವ್ರ ಬಗ್ಗೆ ನಂಬಿಕೆನೇ ಇರಲ್ಲ, ಮೀನ್ಸ್ ನಾನೇ ದೇವ್ರು, ಐ ಆಮ್ ದ ಗಾಡ್ ಅಂತ ಹೇಳ್ತಾ ಇರ್ತಾರಲ್ಲ, ಅವರನ್ನು ನಾವು ಅಗ್ನೋಸ್ಟಿಕ್ ಅಂತ ಹೇಳಿ ಕರಿತೀವಿ. ಅಗ್ನೋಸ್ಟಿಕ್ ಅಗ್ನೋಸ್ಟಿಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಒನ್ ಹೂ ಬಿಲೀವ್ಸ್ ಇನ್ ಸರ್ವಿಂಗ್ ಮ್ಯಾನ್ ಕೈಂಡ್, ಫಿಲಾಂಥ್ರಫಿಸ್ಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಆ ಮನುಷ್ಯರನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಫಿಲಾಂಥ್ರಫಿಸ್ಟ್ ಅಂತ ಹೇಳಿ ಕರಿತೀವಿ. ಫಿಲಾಂಥ್ರಫಿಸ್ಟ್. ಸ್ನೇಹಿತರೆ, ಇದೆಲ್ಲ ಒಂದು ಉತ್ತಮವಾದ ಸೋರ್ಸ್ ಇದು ಆಸ್ ಪರ್ ನಿಮ್ಮ ಈ ಸಿಲೆಬಸ್ಗೆ ತಕ್ಕಂಗೆ ಈ ಒಂದು ಒಳ್ಳೆ ಬುಕ್ಸ್ ಗಳಿಂದನೇ ನಾನು ರೆಫರ್ ಮಾಡಿರೋದು. ಸೊ ಪ್ಲೀಸ್ ಕೀಪ್ ದಿಸ್, ಏನೋ ಈ ಎಲ್ಲಾ ಅಂಶಗಳನ್ನು ಕೂಡ ಒಂದು ಒಳ್ಳೆ ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೋಸ್ಟ್ ಆಫ್ ಆಲ್ ಕ್ವಶನ್ಸ್ ಇದರಲ್ಲಿ ರಿಪೀಟ್ ಆದ್ರ ಏನು ಡೌಟ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೂ ಕೂಡ ಗಿವ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ದ ಫಾಲೋಯಿಂಗ್ ಅಂತ ಇದೆ. ಇದು ಕೂಡ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರುತ್ತೆ. ನೋಡಿ, ಆಸ್ ಯೂಶುವಲ್ ನಾವು ಫಸ್ಟ್ ವೊಕಾಬ್ಯುಲರಿ ಕಡೆ ಗಮನ ಕೊಡೋಣ, ವರ್ಡ್ಗಳು ನೋಡ್ಕೊಂಡ್ ಬಂದ್ಬಿಡೋಣ ನಾವು ಇವಾಗ. ಓಕೆ, ಇಕ್ವಿಲಿಬ್ರಮ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಕ್ವಿಲಿಬ್ರಮ್ ಅಂತ ಹೇಳಿದ್ರೆ ಸಮತೋಲನ. ಸಮತೋಲನ ಅರ್ಥ ಆಗ್ತಿದ್ಯಾ? ಈಗೋಸೆಂಟ್ರಿಕ್ ಅಂತ ಹೇಳಿದ್ರೆ ಅಹಂಕಾರ, ಅಹಂಕಾರ ಅಥವಾ ವ್ಯಕ್ತಿ ಕೇಂದ್ರಿತ ಅಂತ ಹೇಳಿ ಹೇಳ್ಬೋದು. ವ್ಯಕ್ತಿ ಕೇಂದ್ರಿತ, ಕೇಂದ್ರಿತ, ಕೇಂದ್ರಿತ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ಪ್ಯಾಟ್ರಿಯೇಟ್ ಅಂತ ಹೇಳಿ. ಎಕ್ಸ್ಪ್ಯಾಟ್ರಿಯೇಟ್ ಅಂತ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ವಲಸೆ ಹೋಗುವವರು ಅಥವಾ ವಲಸಿಗ, ವಲಸಿಗ ಅಥವಾ ವಿದೇಶದಲ್ಲಿರ್ತಕ್ಕಂಥವ್ರು, ವಿದೇಶಿಗ ಅಂತ ಹೇಳಿ ಕರಿಬೇಕು. ನೆಕ್ಸ್ಟ್ ಸೆಂಟೆನೇರಿಯನ್ ಅಂತ ಹೇಳಿದ್ರೆ ಶತಾಯುಷಿ ಅಂತ ಹೇಳಿ. ಸೆಂಟೆನೇರಿಯನ್ ಅಂತ ಹೇಳಿದ್ರೆ ಏನು? ಶತಾಯುಷಿ ಅಂತ ಹೇಳಿ. ನೆಕ್ಸ್ಟ್ ಸೆಕ್ಸಜೆನೇರಿಯನ್ ಅಂತ ಹೇಳಿದ್ರೆ, ಸೆಕ್ಸಜೆನೇರಿಯನ್ ಅಂತ ಹೇಳಿದ್ರೆ 60ರ ದಶಕದಲ್ಲಿರ್ತಕ್ಕಂಥವ್ರು, 60ರ ದಶಕದಲ್ಲಿರ್ತಕ್ಕಂಥವ್ರು, ದಶಕದಲ್ಲಿ ಇರುವಂತವರು, ಇರುವಂತವರು. ಓಕೆ, ಇವಾಗ ಗೊತ್ತಾಯ್ತು. ಇಕ್ವಿಲಿಬ್ರಮ್ ಅಂತ ಹೇಳಿದ್ರೆ ಸಮತೋಲನ, ಈಗೋಸೆಂಟ್ರಿಕ್ ಅಂತ ಹೇಳಿದ್ರೆ ಅಹಂಕಾರ ಅಥವಾ ವ್ಯಕ್ತಿ ಕೇಂದ್ರಿತ ಅಂತ ಹೇಳಿ, ಎಕ್ಸ್ಪೇಟ್ರಿಯೇಟ್ ಅಂತ ಹೇಳಿದ್ರೆ ವಲಸಿಗ, ವಲಸಿಗ ಅಥವಾ ವಿದೇಶಿಗರು ಅಂತ ಹೇಳಿ, ಸೆಂಟೆನೇರಿಯನ್ ಅಂತ ಹೇಳಿದ್ರೆ ಶತಾಯುಷಿ, ಸೆಕ್ಸಜೆನೇರಿಯನ್ ಅಂತ ಹೇಳಿದ್ರೆ 60ರ ದಶಕದಲ್ಲಿ ಇರ್ತಕ್ಕಂಥವ್ರು. ಓಕೆ ಸ್ನೇಹಿತರೆ, ಇವಾಗ ಅರ್ಥ ಆಯ್ತು ನಿಮಗೆ. ಇವಾಗ ನಾವು ಒಂದೊಂದೇ ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೊಂತ ಬರೋಣ. ಒನ್ ಹೂ ರಿಸೈಡ್ಸ್ ಟೆಂಪರರಿಲಿ ಔಟ್ಸೈಡ್ ದ ಕಂಟ್ರಿ, ಒಬ್ಬ ವ್ಯಕ್ತಿ ನಮ್ಮ ದೇಶ ಬಿಟ್ಟು ಬೇರೆ ಕಡೆ ಟೆಂಪರರಿಲಿ ಹೋಗಿದ್ರೆ ಅವರನ್ನ ಏನಂತ ಕರಿತೀವಿ? ವಿದೇಶಿಗ ಅಂತ ಹೇಳಿ ಕರಿತೀವಿ. ವಿದೇಶಿಗ ಮೀನ್ಸ್ ಎಕ್ಸ್ಪ್ಯಾಟ್ರಿಯೇಟ್ ಅಂತ ಹೇಳಿ ಕರಿಬೇಕು. ಅವ್ರನ್ನ ಏನಂತ ಕರಿಬೇಕು? ಎಕ್ಸ್ಪ್ಯಾಟ್ರಿಯೇಟ್, ಎಕ್ಸ್ಪ್ಯಾಟ್ರಿಯೇಟ್ ಅಂತ ಹೇಳಿ ಕರಿಬೇಕಾಗುತ್ತೆ. ಒನ್ ಹೂ ಈಸ್ ಓನ್ಲಿ ಕನ್ಸರ್ನ್ಡ್ ವಿತ್ ಒನ್ ಸೆಲ್ಫ್, ಒಬ್ಬ ವ್ಯಕ್ತಿ ಅವನ ಬಗ್ಗೆ ಮಾತ್ರ, ಒನ್ ಸೆಲ್ಫ್ ಅಂದ್ರೆ ಅವನ ಬಗ್ಗೆ, ಒಬ್ಬ ವ್ಯಕ್ತಿ ಅವನ ಬಗ್ಗೆನೇ ಕನ್ಸರ್ನ್ ಮಾಡ್ಕೊಂಡ ಅಂತ ಹೇಳಿದ್ರೆ ಈಗೋಸೆಂಟ್ರಿಕ್ ಅಂತ ಹೇಳಿ ಕರಿಬೇಕು. ಅವ್ರನ್ನ ಏನಂತ ಕರಿಬೇಕು? ಈಗೋಸೆಂಟ್ರಿಕ್ ಅಂತ ಹೇಳಿ ಕರಿಬೇಕು. ಎ ಸ್ಟೇಟ್ ಆಫ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಅಂದ್ರೆ ಆ ಕಡೆ ಈ ಕಡೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ನಾವೇನಂತ ಕರಿತೀವಿ? ಇಕ್ವಿಲಿಬ್ರಮ್ ಅಂತ ಹೇಳಿ ಕರಿತೀವಿ. ಇಕ್ವಿಲಿಬ್ರಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಒನ್ ಹೂ ಈಸ್ ಎ 100 years old, ಒಬ್ಬ ವ್ಯಕ್ತಿ 100 ವರ್ಷ ಬದುಕ್ತಾನೆ ಅಂತ ಹೇಳಿದ್ರೆ ಅವ್ರನ್ನ ಏನಂತ ಕರಿತೀವಿ? ಸೆಂಟೆನೇರಿಯನ್ ಅಂತ ಹೇಳಿ ಕರಿತೀವಿ. ಸೆಂಟೆನೇರಿಯನ್, ಸೆಂಟೆನೇರಿಯನ್ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಎ ಪರ್ಸನ್ ಇನ್ ಹಿಸ್ 60s, ಒಬ್ಬ ವ್ಯಕ್ತಿ ಅವನ 60ರಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಅವನಿಗೆ ಸೆಕ್ಸಜೆನೇರಿಯನ್ ಅಂತ ಹೇಳಿ ಕರಿತೀವಿ. ಇದು ಆನ್ಸರ್. ಸ್ನೇಹಿತರೆ ನೋಡಿ, ಎಷ್ಟು ಈಸಿಯಾಗಿ ನಾವು ವೊಕಾಬ್ಯುಲರಿ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ಕ್ಲಾಸಸ್ ನ ವಾಚ್ ಮಾಡ್ತಾ ಇದ್ರಿ ಇದನ್ನ ಕ್ಲೀನ್ ಆಗಿ ಒಂದ್ ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್.
ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಆಲ್ GPSTR, PSTR, CRIS, HSTR. ಓಕೆ, ನೆಕ್ಸ್ಟ್ ಈ ಒನ್ ಮೋರ್ ಸಬ್ಸ್ಟಿಟ್ಯೂಟ್ ಇದೆ, ಇಲ್ಲಿ ನೋಡ್ಕೊಂಬರೋಣ ಇವಾಗ. ನೋಡಿ, ಸರ್ನೇಮ್. ಸರ್ನೇಮ್ ಅಂತ ಹೇಳಿದ್ರೆ ಉಪನಾಮ ಅಂತ ಹೇಳಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ ಕಡೆಗೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹೆಸರನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಚೇತನ್ ಎಂ ಕಡೆಮನಿ ಅಂತ ಹೇಳಿ ಕರೀತಾರೆ. ಕಡೆಮನಿ ಅಂತ ಹೇಳಿ. ಬೇರೆ ಬೇರೆ ಹೆಸರಿಂದ ಕರೀತಾರೆ, ಉಳ್ಳಾಗಡ್ಡಿ, ಹಂಗೆ ಏನೇನೋ ಕರೀತಾರಲ್ಲ, ದಟ್ ಇಸ್ ವಾಟ್ ವಿ ಕಾಲ್ ಸರ್ನೇಮ್ ಅಂತ ಹೇಳಿ ಕರಿತೀವಿ. ಇದನ್ನ ಉಪನಾಮ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಉಪನಾಮ ಅಂತ ಕರಿತೀವಿ. ನೆಕ್ಸ್ಟ್ ಯುವಲಜಿ ಅಂತ ಹೇಳಿದ್ರೆ, ಉವಲಜಿ ಅಂತ ಹೇಳಿದ್ರೆ ಇಲ್ಲಿ ಉವಲಜಿ ಅಂತ ಹೇಳಿದ್ರೆ ಇಲ್ಲಿ ಈ ಸೈಲೆಂಟ್ ಆಗುತ್ತೆ. ಉವಲಜಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ವ್ಯಕ್ತಿನ ಹೊಗಳಿ ಅಥವಾ ಅವನ ಒಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿ ಆ ವ್ಯಕ್ತಿ ಬಗ್ಗೆ ಭಾಷಣ ಮಾಡ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ? ಉವಾಲಜಿ ಅಂತ ಹೇಳಿ ಕರಿತೀವಿ. ಇದು ಪ್ರಶಂಸನಾ ಭಾಷಣ ಆಗುತ್ತೆ ಅಥವಾ ಹೊಗಳಿಕೆಯ ಭಾಷಣ ಅಂತ ಹೇಳಿ ಕರಿತೀವಿ. ಪ್ರಶಂಸೆ ಅಥವಾ ಹೊಗಳಿಕೆಯ ಭಾಷಣ, ಹೊಗಳಿಕೆಯ ಭಾಷಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅನೆಕ್ಡೋಟ್ ಅಂತ ಹೇಳಿದ್ರೆ, ಅನೆಕ್ಡೋಟ್ ಅಂತ ಹೇಳಿದ್ರೆ ಈ ಕಡೆ ನೋಡಿ, ದಂತಕಥೆ ಅಂತ ಹೇಳಿ. ದಂತಕಥೆ, ದಂತಕಥೆ. ನೆಕ್ಸ್ಟ್ ಜನರಾಸಿಟಿ ಅಂತ ಹೇಳಿದ್ರೆ, ಜನರಾಸಿಟಿ, ಜನರಸ್, ಉದಾರತೆ, ಉದಾರತೆ, ಉದಾರತೆಗೆ ಜನರಾಸಿಟಿ ಅಥವಾ ಜನರಸ್ ಅಂತ ಹೇಳಿ ಕರಿತೀವಿ. ಪಾಪರ್ ಅಂತ ಹೇಳಿದ್ರೆ ನಿರ್ಗತಿಕ ಅಥವಾ ಬಡವ ಅಂತ ಹೇಳಿ. ನಿರ್ಗತಿಕ ಅಥವಾ ಬಡವ ಅಂತ ಹೇಳಿ ಕರಿಬೇಕು. ಸ್ನೇಹಿತರೆ ನೋಡಿ, ಸರ್ನೇಮ್ ಅಂತ ಹೇಳಿದ್ರೆ ಉಪನಾಮ, ಉವಲಜಿ ಅಂತ ಹೇಳಿದ್ರೆ ಹೊಗಳಿಕೆ ಅಥವಾ ಪ್ರಶಂಸನಾ ಭಾಷಣ, ಅನೆಕ್ಡೋಕ್ ಅಂತ ಹೇಳಿದ್ರೆ ದಂತಕಥೆ, ಉದಾರತೆ ಅಂತ ಹೇಳಿದ್ರೆ ಜನರಾಸಿಟಿ, ಪಾಪರ್ ಅಂತ ಹೇಳಿದ್ರೆ ನಿರ್ಗತಿಕ ಅಥವಾ ಬಡವ ಅಂತ ಹೇಳಿ. ಇವಾಗ ನಾವು ಒಂದೊಂದೇ ನೋಡ್ಕೊಂತ ಬರೋಣ ಇವಾಗ. ಓಕೆ, ಓಕೆ. ಶಾರ್ಟ್ ಅಕೌಂಟ್ ಆಫ್ ಆನ್ ಅಮ್ಯೂಸಿಂಗ್ ಆರ್ ಇಂಟ್ರೆಸ್ಟಿಂಗ್ ಈವೆಂಟ್. ನೋಡಿ, ಶಾರ್ಟ್ ಅಕೌಂಟ್ ಆಫ್ ಆನ್ ಅಮ್ಯೂಸಿಂಗ್ ಆರ್ ಇಂಟ್ರೆಸ್ಟಿಂಗ್ ಈವೆಂಟ್ ಯಾವ್ದು ಬರುತ್ತೆ ಇಲ್ಲಿ? ಈವೆಂಟ್ ಅಂತ ತಗೊಂಡ್ರೆ ಯಾವ್ದು ಬರುತ್ತೆ? ಎಸ್, ವೆರಿ ಗುಡ್. ಯಾವುದು? ಅನೆಕ್ಡೋಕ್ ಅಂತ ಹೇಳಿ ಬರುತ್ತೆ. ಯಾವುದು? ಅನೆಕ್ಡೋಟ್ ಅಂದ್ರೆ ಇಂಟ್ರೆಸ್ಟಿಂಗ್, ದಂತಕಥೆ, ದಂತಕಥೆ. ಅಮ್ಯೂಸ್, ಅಮ್ಯೂಸ್ ಆಗುತ್ತೆ ನೋಡಿ, ಅದನ್ನ ಏನಂತ ಕರಿತೀವಿ? ಅನೆಕ್ ಡಾಚ್, ಅನೆಕ್ಡೋಟ್ ಅಂತ ಹೇಳಿ ಕರಿತೀವಿ. ಅನೆಕ್ಡೋಟ್ ಅಂತ ಹೇಳಿದ್ರೆ ನೋಡಿ, ಎ ಶಾರ್ಟ್ ಅಕೌಂಟ್ ಆಫ್ ಅಮ್ಯೂಸಿಂಗ್ ಆರ್ ಇಂಟ್ರೆಸ್ಟಿಂಗ್ ಈವೆಂಟ್, ದಂತಕಥೆ ಅಂತ ಹೇಳಿ ಕರಿಬಹುದು. ಒನ್ ಹೂ ಹ್ಯಾಸ್ ನೋ ಮನಿ, ಒಬ್ಬ ವ್ಯಕ್ತಿ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವರನ್ನ ಏನಂತ ಕರಿತೀವಿ? ಪಾಪರ್ ಅಂತ ಹೇಳಿ ಕರಿತೀವಿ. ಪಾಪರ್ ಅಂತ ಹೇಳಿ ಕರಿತೀವಿ. ಪಾಪರ್, ಪಾಪರ್ ಆಗ್ಬಿಟ್ಟ ಅವನು ಅಂತ ಅನ್ನಲ್ವಾ ನಾವು? ಎಸ್, ಪಾಪರ್ ಅಂತ ಹೇಳಿ ಕರಿತೀವಿ. ನೇಮ್ ಶೇರ್ಡ್ ಬೈ ಆಲ್ ದ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ 4 ಜನ ಇದ್ದಾರೆ ಅನ್ಕೊಂಡ್ರೆ, ನನ್ನ ಹೆಸರು ಚೇತನ್ ಎಂ ಕಡೆಮನಿ ಅಂತ ಹೇಳಿ, ನನ್ನ ಮಗನ ಹೆಸರು ಚೇತನ್ ಪೇರ್ಜನ್ಯ ಕಡೆಮನಿ ಅಂತ ಹೇಳಿ, ಈ ರೀತಿ ನನ್ನ ಮಗಳ ಹೆಸರು ಪ್ರೇರಣಾ ಕಡೆಮನಿ ಅಂತ ಹೇಳಿ, ಈ ರೀತಿ ಎಲ್ಲದಕ್ಕೂ ಒಂದೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಹೆಸರು ಬರುತ್ತೆ ನೋಡಿ. ಫ್ಯಾಮಿಲಿಯಲ್ಲಿ ಇದ್ದಂತಕ್ಕಂಥ ಎಲ್ಲರಿಗೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಹೆಸರು ಬರುತ್ತಲ್ಲ, ದಟ್ ಇಸ್ ವಾಟ್ ವಿ ಕಾಲ್ ಸರ್ ನೇಮ್ ಅಂತ ಹೇಳಿ ಕರಿಬೇಕು. ಏನದು? ಸರ್ ನೇಮ್, ಸರ್ ನೇಮ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಎ laudatory speech or written tribute, especially praising someone who has died. ಇದು ನೋಡಿ, ಈ ಉವಾಲಜಿ ಅಂತ ಹೇಳಿದ್ರೆ ಬದುಕಿದ್ದ ಹೊಗಳೋದಲ್ಲ, ಸತ್ತ ಮೇಲೆ ಹೊಗಳೋದು ನೋಡಿ. ಒನ್ ಹೂ ಹ್ಯಾಸ್ ಡೈಡ್, ಐ ಪ್ರೈಸ್ ಆರ್ ಕಮೆಂಡೇಶನ್, ಪ್ರೈಸ್, ಅಕಮ್ಲೇಷನ್ ಅಂತ ಹೇಳಿ ಕರಿತೀವಿ. ಸತ್ತಾಗ ನೋಡ್ಬೇಕು ನೀವು, ಅವನು ಹಂಗಿದ್ದ, ಇವನು ಅಷ್ಟು ಹೆಲ್ಪ್ ಮಾಡ್ತಿದ್ದ, ಇಷ್ಟು ಹೆಲ್ಪ್ ಮಾಡ್ತಿದ್ದ ಅಂತ ಹೇಳ್ತಾರೆ. ಬದುಕಿದ್ದಾಗ ಯಾರು ಕೂಡ ಅವರನ್ನ ಹೊಗಳಲ್ಲ. ದಟ್ ಈಸ್ ವಾಟ್ ವಿ ಕಾಲ್ ಉವಾಲಜಿ ಅಂತ ಹೇಳಿ ಕರಿತೀವಿ. ಉವಾಲಜಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಎ ಕ್ವಾಲಿಟಿ ದಟ್ ಮೀನ್ಸ್ ಗ್ರೇಟ್ನೆಸ್ ಆಫ್ ಹಾರ್ಟ್.
ಅಂದ್ರೆ ಒಬ್ಬ ವ್ಯಕ್ತಿಗೆ ಅತಿಯಾದ ಒಂದು ಕಾಳಜಿ, ಕೇರಿಂಗ್ ಇರುತ್ತಲ್ಲ ಅದನ್ನ ಎಂತ ಕರಿತೀವಿ? ಜನರಾಸಿಟಿ ಅಂತ ಹೇಳಿ ಕರಿತೀವಿ. ಜನರಾಸಿಟಿ ಅಂತ ಹೇಳಿ ಅಂದ್ರೆ ಉದಾರತೆ, ಜನರಾಸಿಟಿ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ ನೋಡಿ, ಕ್ಲೀನ್ ಆಗಿ ನೋಟ್ಸ್ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ ಈ ತರದ್ದು ಒಂದ್ 2-3 ಕ್ವಶನ್ಸ್ ಇರ್ತವೆ, ಅಥವಾ ಈ ವೊಕಾಬ್ಯುಲರಿ ನಿಮಗೆ ಯೂಸ್ ಆಗುತ್ತೆ. ಇವಾಲಜಿ, ಅನಕ್ಡೋಟ್, ಜನರಾಸಿಟಿ, ಪಾಪರ್, ಸರ್ನೇಮ್, ಹಿಂದೆ ಹೇಳಿದಂತಹ ಇವುಗಳೆಲ್ಲ ನಿಮಗೆ ಯೂಸ್ ಆಗ್ತವೆ. Next, one more substitute is there. That is government by, sorry, before going to, look the questions, here vocabulary is there. Deforestation. Deforestation ಅಂತ ಹೇಳಿದ್ರೆ ಅರಣ್ಯ ನಾಶ. ಏನಿದು? ಅರಣ್ಯ ನಾಶ. ಅಬೋರ್ಡ್ ಅಂತ ಹೇಳಿದ್ರೆ ನೋಡಿ, ಅಬೋರ್ಡ್ ಅಂತ ಹೇಳಿದ್ರೆ ವಾಸಸ್ಥಾನ, ವಾಸಸ್ಥಾನ ಅಥವಾ ನೆಲೆ ಅಥವಾ ಮನೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಮೊನಾರ್ಕಿ ಅಂತ ಹೇಳಿದ್ರೆ ರಾಜಪ್ರಭುತ್ವ, ರಾಜಪ್ರಭುತ್ವ. ಸ್ಪಿರಿಟ್ ಅಂತ ಹೇಳಿದ್ರೆ ಉತ್ಸಾಹ ಅಥವಾ ಆತ್ಮ ಅಂತಾನೂ ಕರೀತಾರೆ. ಉತ್ಸಾಹ ಅಥವಾ ಆತ್ಮ ಅಂತಾನೂ ಕೂಡ ಕರೀತಾರೆ. ಓಕೆ. ಫ್ಲೋರಾ ಅಂತ ಹೇಳಿದ್ರೆ ಈ ಸೈನ್ಸ್ ಅಲ್ಲಿ ಬರುತ್ತೆ. ಫ್ಲೋರಾ, ಫೋನಾ ಅಂತ ಹೇಳಿ, ಫೋನಾ ಅಂತ ಹೇಳಿ. ಅಂದ್ರೆ ಫ್ಲೋರಾ ಅಂತ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ? ಸಸ್ಯವರ್ಗ ಅಂತ ಹೇಳಿ ಕರಿತೀವಿ, ಸಸ್ಯವರ್ಗ. ಫೋನಾ ಅಂತ ಹೇಳಿದ್ರೆ ಫ್ಲೋರಾ, ಫೋನಾ, ಫ್ಲೋರಾ, ಫೋನಾ ಅಂತ ಹೇಳಿ ಕರಿತೀವಿ. ಇದು ಪ್ರಾಣಿ ವರ್ಗ ಅಂತ ಹೇಳಿ, ಪ್ರಾಣಿ ವರ್ಗ ಅಂತ ಹೇಳಿ. ಓಕೆ. ಅಗೋನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನೋವಿನಿಂದ ಕೂಡಿರತಕ್ಕಂಥದ್ದು, ನೋವು ಅಂತ ಹೇಳಿ ಹೇಳ್ಬೋದು. ಸ್ನೇಹಿತರೆ, ಇವಾಗ ನಾವು ಈ ಒಂದು ಕ್ವಶನ್ಸ್ ಕಡೆ ಬರೋಣ. ಎ ಗವರ್ನಮೆಂಟ್ ಬೈ ಕಿಂಗ್ಸ್ ಅಂಡ್ ಕ್ವೀನ್ಸ್. ಆ ಒಂದು ಏನು ಸಿಸ್ಟಮ್ ಲೀಗಲಿ ನಡೆಯೋದ್ ಬದಲಿ ಈ ರಾಜ ಮತ್ತು ರಾಣಿಯಿಂದ ನಡೆದ್ರೆ ಅದನ್ನೇ ಅಂತ ಕರಿತೀವಿ? ಮೊನಾರ್ಕಿ ಅಂತ ಹೇಳಿ ಕರಿಬೇಕು. ಏನಂತ ಕರಿಬೇಕು? ಮೊನಾರ್ಕಿ ಅಂತ ಹೇಳಿ ಕರಿಬೇಕು. ಎ ಫೀಲಿಂಗ್ ಆಫ್ ಪೇನ್, ಎ ಫೀಲಿಂಗ್ ಆಫ್ ಪೇನ್, ಗೋನಿ. ಏನಂತ ಕರಿಬೇಕು? ಗೋನಿ. ಕಟ್ಟಿಂಗ್ ಡೌನ್ ಟ್ರೀಸ್ ಇನ್ ಎ ಫಾರೆಸ್ಟ್ ಅಂದ್ರೆ ಈ ಅರಣ್ಯದಲ್ಲಿರ್ತಕ್ಕಂಥ ಮರಗಳನ್ನ ಕಡಿಯೋದನ್ನ ನಾವೇನಂತ ಕರಿತೀವಿ? ಡಿಫಾರೆಸ್ಟ್ರೇಷನ್ ಅಂತ ಹೇಳಿ ಕರಿತೀವಿ. ಡಿಫಾರೆಸ್ಟ್ರೇಷನ್ ಅಂತ ಹೇಳಿ, ಡಿಫಾರೆಸ್ಟ್ರೇಷನ್ ಅಂತ ಹೇಳಿ ಕರಿತೀವಿ. ಪ್ಲಾಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ರೀಜನ್, ಇದನ್ನ ಏನಂತ ಕರಿತೀವಿ? ಫ್ಲೋರಾ ಅಂತ ಹೇಳಿ ಕರಿತೀವಿ, ಸಸ್ಯವರ್ಗ. ಅರ್ಥ ಆಗ್ತಿದ್ಯಾ? ಓಕೆ. ನೆಕ್ಸ್ಟ್ ಈ ಒಂದು ಸೆಷನ್ ಅನ್ನ ಲಾಸ್ಟ್ ಸ್ಲೈಡ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ನೋಡ್ಕೊಂಬರೋಣ. ಸ್ಪಿರಿಚುವಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಆಧ್ಯಾತ್ಮ ಅಂತ ಹೇಳಿ. ಏನಿದು? ಇದು ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ ಅನ್ನ ನಾವು ತುಂಬಬೇಕು ಅಂತ ಹೇಳಿದ್ರೆ ಇದು ಗೊತ್ತಿರ್ಬೇಕು ನಮಗೆ. ಯಾವ? ಈ ವೊಕಾಬ್ಯುಲರಿ ಗೊತ್ತಿರಬೇಕು. ಸ್ನೇಹಿತರೆ, ಈ ಒಂದು ವಿಡಿಯೋ ಈಗ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ವೊಕಾಬ್ಯುಲರಿ ಎನ್ರಿಚ್ ಆಗುತ್ತೆ ನಿಮಗೆ. ಸುಮ್ಮನೆ ವೊಕಾಬ್ಯುಲರಿ ಕ್ಲಾಸ್ ಅಂತ ಹೇಳಿದ್ರೆ ಯಾರು ಕೂಡ ನೀವು ಏನ್ ಮಾಡ್ತೀರಾ? ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ನಾನು ಈ ತರ ಕ್ಲಾಸಸ್ ಅಲ್ಲಿ ನಿಮಗೆ ವೊಕಾಬ್ಯುಲರಿ ಕ್ಲಾಸಸ್ ಅನ್ನ ಮಾಡಿದೆ ಅಂತ ಹೇಳಿದ್ರೆ ಅದು ಕೂಡ ಯೂಸ್ ಆಗುತ್ತೆ. ಸೊ 2 in 1 ಯೂಸ್ ಇದು. ಓಕೆ. ಆಧ್ಯಾತ್ಮ ಅಂತ ಹೇಳಿ ಕರಿತೀವಿ. ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮ. ಸೂಪರ್ಸ್ಟಿಷಿಯಸ್ ಅಂತ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ? ಮೂಢನಂಬಿಕೆ, ಮೂಢನಂಬಿಕೆ. ನೆಕ್ಸ್ಟ್ ಅರ್ನೆಸ್ಟ್ ಅಂತ ಹೇಳಿದ್ರೆ ಶ್ರದ್ಧೆ, ಅರ್ನೆಸ್ಟ್ ಅಂತ ಹೇಳಿದ್ರೆ ಶ್ರದ್ಧೆ. ಡಿಸ್ಪೈರ್ ಅಂತ ಹೇಳಿದ್ರೆ ಹತಾಶೆ, ಹತಾಶೆ. ನೆಕ್ಸ್ಟ್ ಪ್ರೀಚ್ ಅಂತ ಹೇಳಿದ್ರೆ ಉಪದೇಶ, ಉಪದೇಶ. ನೋಡಿ ಎಷ್ಟು ಈಸಿ ಇದೆ ಅಲ್ವಾ? ಓಕೆ. ಇವಾಗ ಈ ಪ್ಯಾಸೇಜ್ ಅನ್ನು ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ರಾಮಕೃಷ್ಣ ಪರಮಹಂಸ ಈಸ್ ಎ ವೆರಿ ವೆಲ್ ನೋನ್ ಡ್ಯಾಶ್ ಲೀಡರ್. ರಾಮಕೃಷ್ಣ ಪರಮಹಂಸ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದ್ದಾರೆ. ಇವಾಗ ಗೊತ್ತಾಯ್ತು, ಅವರು ಆಧ್ಯಾತ್ಮ ಗುರುಗಳಾಗಿದ್ರು ಅಂತ ಹೇಳಿ. ಏನು? ಸ್ಪಿರಿಚುವಲ್ ಲೀಡರ್. ಎಂತ ಲೀಡರ್ ಅವರು? ಸ್ಪಿರಿಚುವಲ್ ಲೀಡರ್, ಸ್ಪಿರಿಚುವಲ್ ಲೀಡರ್. ವೆನ್ ಎವರ್ ಪೀಪಲ್ ಇನ್ ಡ್ಯಾಶ್ ಅಪ್ರೋಚ್ಡ್ ಹಿಮ್, ಪೀಪಲ್ ಯಾವಾಗ ಹತಾಶೆಯಲ್ಲಿರ್ತಾರೋ ಅಂದ್ರೆ ಡಿಸ್ಪೈರ್, ಏನಿರ್ತಾರೆ? ಡಿಸ್ಪೈರ್. ಪೀಪಲ್ ಯಾವಾಗ ಹತಾಶೆಯಲ್ಲಿರ್ತಾರೆ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಏನಂತ ಅಪ್ರೋಚ್ ಮಾಡ್ತಾರೆ? ಈ ವುಡ್ ಸೇ, ಅದಕ್ಕೆ ಅವ್ರು ಹೇಳ್ತಾರೆ, ಈ ವುಡ್ ಸೇ ದಟ್ ದೇ ಮಸ್ಟ್ ಬಿ ಇನ್ ದೇರ್ ಬಿಲೀಫ್ ಇನ್ ದ ಡಿವೈನ್. ಅಂದ್ರೆ ಯಾವ್ದ್ರಲ್ಲಿ ನಂಬಿಕೆ ಇರಬೇಕು ಅಂತ ಹೇಳ್ತಾರೆ?
ಡಿವೈನ್ ಅಲ್ಲಿ ಅಂದ್ರೆ ಅಷ್ಟು ಶ್ರದ್ಧೆಯಿಂದ ಇರಬೇಕು. ಅರ್ನೆಸ್ಟ್ ಇನ್ ದೇರ್ ಬಿಲೀಫ್ ಇನ್ ದ ಡಿವೈನ್. ಈ ಆಲ್ಸೋ ಯೂಸ್ ಟು, ಬರೀ ಅಷ್ಟೇ ಹೇಳಲ್ಲ ಅವರು, ನೀವು ದೈವದಲ್ಲಿ ನಂಬಿಕೆ ಇಡಬೇಕು ಅಂತ ಹೇಳಲ್ಲ, ಶ್ರದ್ಧೆ ಇರಬೇಕು ಅಂತ ಹೇಳಲ್ಲ, ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಉಪದೇಶ ಮಾಡ್ತಾರೆ. ಪ್ರೀಚ್ ದಟ್ ಬಿಲೀಫ್ ಇನ್ ಸೂಪರ್ಸ್ಟಿಷಿಯಸ್ ಮೂಢನಂಬಿಕೆ ಮೆ ನಾಟ್ ಟೇಕ್ ಎನಿವನ್ ಫಾರ್ವರ್ಡ್. ನೋಡಿ, ಯಾರನ್ನು ಕೂಡ ಈ ಮೂಢನಂಬಿಕೆ ಮುಂದೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಉಪದೇಶ ಮಾಡ್ತಾರೆ. ಸೂಪರ್ ಸ್ಟಿಷಿಯಸ್. ಓಕೆ, ದಿಸ್ ಇಸ್ ವಾಟ್ ಆಲ್ ಅಬೌಟ್ ಟುಡೇಸ್ ಕ್ಲಾಸಸ್. ಇದೇ ರೀತಿ ನಾನು ನಿಮ್ಮ ಜೊತೆ ಪ್ರತಿದಿನ ಒಂದೊಂದು ಹೊಸ ಕ್ಲಾಸಲ್ಲಿ ಬರ್ತಾ ಇರ್ತೀನಿ. ನೋಡಿ, ಈ ಎಲ್ಲ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟು. ಒಂದು ಒಳ್ಳೆ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.